ಹೆಲೋ, ಹಾಯ್! ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ, ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಒಂದೊಳ್ಳೆ ಫೇಸ್ ಪ್ಯಾಕಿಂದ. ಸೊ, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನವನ್ನು ನಾನು ಅಮೇಝಿಂಗ್ ಫೇಸ್ ಪ್ಯಾಕಿಂದ ಶುರು ಮಾಡ್ತಿದ್ದೀನಿ. ಸೊ, ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾಫಿ ಪೌಡರು, ಒಂದು ಸ್ವಲ್ಪ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ನಾನು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ 3 ಇಂಗ್ರೀಡಿಯೆಂಟ್ಸ್, ಅದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಹೌದು, ನ್ಯಾಚುರಲ್ ಥಿಂಗ್ಸು ಕೂಡ ಹೌದು. ಸೊ ಈ ಅಮೇಝಿಂಗ್ ಫೇಸ್ ಪ್ಯಾಕನ್ನು ಈಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ ಈ ಫೇಸ್ ಪ್ಯಾಕು ನಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಫಸ್ಟ್ ಟೈಮ್ ನಾವು ಈ ಫೇಸ್ ಪ್ಯಾಕಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿದ್ದೀವಲ್ವ. ಸೊ ಈ ಕೊಕೊನಟ್ ಆಯಿಲು ಏನು ಮಾಡುತ್ತೆ ಅಂದರೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಆಗಿ ಇಡುತ್ತೆ. ಸೊ ಯಾರ ಸ್ಕಿನ್ ಡ್ರೈ ಸ್ಕಿನ್ ಆಗಿರುತ್ತೋ ಅಂಥವ್ರಿಗೆ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕು ಮಿಸ್ ಮಾಡದೆ ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಈ ಫೇಸ್ ಪ್ಯಾಕ್. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ. ಸೊ ಹಾಗೆ ಈ ಫೇಸ್ ಪ್ಯಾಕನ್ನು ನಾನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ತಾ ಹೋದೆ. ಸೊ ನಂತರ ನಾನು ಫೇಸ್ನ ತಣ್ಣೀರಿಂದ ವಾಶ್ ಮಾಡ್ಕೊಂಬಂದೆ. ಸೊ ನನ್ನ ಫೇಸ್ ಅಂತೂ ತುಂಬಾ ಗ್ಲೋ ಆಗಿತ್ತು. ಸೊ ಫೇಸ್ನ ಹೀಗೆ ಮುಟ್ಕೊಂಡ್ರೆ ಸಾಕು ಎಷ್ಟೊಂದು ಸಾಫ್ಟ್ ಆಗಿತ್ತು ಗೊತ್ತಾ. ಚೀಕ್ಸ್ ಎಲ್ಲ ತುಂಬಾ ಬೆನಿಫಿಟ್ಸ್ ಇದೆಪ್ಪ ಈ ಫೇಸ್ ಪ್ಯಾಕಿಂದ. ನಾನು ಕೂಡ ಇವತ್ತೇ ಫಸ್ಟ್ ಟೈಮ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಫಸ್ಟ್ ಟೈಮ್ ನಾನು ಕೂಡ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡಿತ್ತು. ಒಳ್ಳೆ ರಿಸಲ್ಟ್ ಅಂತೂ ನನಗೆ ಇವತ್ತು ಸಿಕ್ತು. ಸೊ ಬನ್ನಿ ಈಗ ಫಸ್ಟು ಬ್ರೇಕ್ಫಾಸ್ಟು ಮಾಡಲಿಕ್ಕೆ ಹೋಗಬೇಕು. ಲಕ್ಕಿ ಇವತ್ತಂತೂ ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಏನೇ ಮಾಡಿದ್ರೂ ಸಮಾಧಾನನೇ ಆಗ್ತಿಲ್ಲ. ಸೊ ಅವರಪ್ಪ ಎತ್ಕೊಂಡ್ರು ಸಮಾಧಾನ ಆಗ್ತಿಲ್ಲ, ಆಯುಷ್ ಆಟಾಡ್ಸ್ಲಿಕ್ಕೆ ಬಂದರೂ ಸಮಾಧಾನ ಆಗ್ತಿಲ್ಲ. ನಾನೇ ಎತ್ಕೊಬೇಕಂತೆ. ಬಟ್ ನಾನು ಟಿಫನ್ ಮಾಡಬೇಕು ಮತ್ತು ಅವನಿಗೆ ತಿನ್ನಲಿಕ್ಕೆ ಏನೇನೋ ಕೊಡ್ತಿದ್ದೀನಿ. ಮತ್ತು ಹಾಲೆಲ್ಲ ನೋಡಿದೆ ಕುಡಿಸ್ಲಿಕ್ಕೆ, ಬಟ್ ಅವನು ಏನು ಕುಡಿತಿಲ್ಲ, ಏನು ತಿಂತಿಲ್ಲ. ಎತ್ಕೊಂಡು ತಿರ್ಗಾಡ್ಬೇಕಂತೆ. ಮಲಗಿಸಿದ್ರು ಸಹ ಮಲಗ್ತಿಲ್ಲ. ಮತ್ತು ಎತ್ಕೊಂಡು ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದರೂ ಅಳ್ತಾನೆ. ಎತ್ಕೊಂಡು ಆಚೆ ಓಡಾಡಿಸ್ಬೇಕಂತೆ. ಬಟ್ಟು ತುಂಬಾ ಗಾಳಿ ಇದೆ, ವೆದರು ಕೂಡ ತುಂಬಾ ಚೆನ್ನಾಗಿಲ್ಲ, ತುಂಬಾ ಕೋಲ್ಡ್ ಇದೆ ಆಚೆ. ಎಷ್ಟೊಂದು ಹಠ ಮಾಡ್ತಿದ್ದಾನೆ ನೋಡಿ. ಹಾಗೋ ಹೀಗೋ ಒಂದು 10 ನಿಮಿಷ ಹೀಗೆ ಮಾಡ್ದ. ನಂತರ ನೋಡಿ ಸ್ವಲ್ಪ ಸಮಾಧಾನ ಆಗಿದ್ದಾನೆ. ಆಲ್ಮೋಸ್ಟ್ 99% ಲಕ್ಕಿ ನಗ್ತಾನೆ ಎದ್ದೇಳೋದು. ಕೆಲವೊಮ್ಮೆ ನೋಡಿ 1%, 2% ಈ ರೀತಿ ಆಡ್ತಾನೆ. ಏನಾದರೂ ಅವನು ಅಳೋದಕ್ಕೆ ಶುರು ಮಾಡಿದ್ರೆ ಸಾಕಪ್ಪ, ನನಗಂತೂ ತಲೆನೋವೇ ಬಂದುಬಿಡುತ್ತೆ. ಯಾಕಂದರೆ ಯಾರ ಹತ್ರನೂ ಹೋಗೋದಿಲ್ಲ, ನಾನೇ ಎತ್ಕೊಬೇಕು, ನಾನೇ ಸಮಾಧಾನ ಮಾಡಬೇಕು. ಇವತ್ತು ನಾನು ಮೊಟ್ಟೆ ಸಾಂಬಾರನ್ನು ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಈಗ ನಾನು ಮಾಡ್ತಿದ್ದೀನಲ್ವ ಸಾಂಬಾರಿಗೆ, ನಮ್ಮ ಕಡೆ ಮಸಾಲೆಗಡ್ಡೆ ಸಾಂಬಾರು ಅಂತ ಕರಿತೀವಿ. ಸೊ ಆಲೂಗಡ್ಡೆಯನ್ನು ಸಹ ಹಾಕ್ತೀವಿ. ಸೊ ಹಾಗಾಗಿ ಮಸಾಲೆಗಡ್ಡೆ ಸಾಂಬಾರು ಅಂತ ಕರಿತೀವಿ. ಬಟ್ ಈ ರೆಸಿಪಿ ಹೆಸರು ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತಿದೆ ನನಗೆ. ಹಾಗಾಗಿ ನಾನು ಕಾಮನ್ ಆಗಿ ಮೊಟ್ಟೆ ಸಾಂಬಾರು ಅಂತ ಹೇಳ್ತಿದ್ದೀನಿ. ಯಾಕಂದರೆ ಮೊಟ್ಟೆನೂ ಸಹ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಈ ಸಾಂಬಾರಿಗೆ. ಈಗ ನಾನು ಮೀಡಿಯಮ್ ಸೈಜಿಂದು ಒಂದು 5 ಆಲೂಗಡ್ಡೆಯನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಸ್ವಲ್ಪ ಬೇಗನೆ ಬೇಯುತ್ತೆ ಕುಕ್ಕರ್ಗೆ ಹಾಕೋದ್ರಿಂದ. ಸೊ ಆಲ್ಮೋಸ್ಟು ನಾನು ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ, ಇಲ್ಲಾಂದರೆ ಈ ರೀತಿ ಆಲೂಗಡ್ಡೆನ ಜಾಸ್ತಿ ಬೇಯಿಸ್ಬೇಕಂದ್ರೆ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ತುಂಬಾ ಬೇಗ ಬಾಯ್ಲ್ಡ್ ಆಗುತ್ತೆ. ನೋಡಿ ನಮ್ಮ ಲಕ್ಕಿನ ಇಟ್ಕೊಂಡು ಎಷ್ಟೊಂದು ಸಾಹಸ ಮಾಡ್ತಿದ್ದೀನಿ ಗೊತ್ತಾ. ಇಳಿಯೋ ಅಂದರೆ ಕೆಳಗಡೆ ಇಳಿಲಿಕ್ಕೆ ರೆಡಿ ಇಲ್ಲ. ಸೊ ಇವನನ್ನು ಇಟ್ಕೊಂಡು ಮಾತ್ರ ಇಲ್ಲಿ ನಾನು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟು ನಾನು ಏನಾದರೂ ಒಂದು ಸ್ವಲ್ಪ ಸಮಾಧಾನ ಮಾಡಿ ಪೂಸಿ ಹೊಡೆದು ಅವ್ರ ಅಪ್ಪನ ಕೈಲಿ ಕೊಟ್ಟು ಬರ್ತೀನಿ. ನಂತರ ಅಡುಗೆನ ಪಟಾಫಟ್ ಅಂತ ಮುಗಿಸ್ಬಹುದು. ನಮ್ಮ ಲಕ್ಕಿ ಪುಟಾಣಿನ ಒಂಚೂರು ಮುದ್ದಾಡಿ ನೈಸ್ ಮಾಡಿ ಅದು ಇದು ತೋರಿಸಿ ಏನಾದರೂ ಕೈಲಿ ಕೊಟ್ಟು ಒಂದು ಸ್ವಲ್ಪ ಮರೆಸಿ ನಂತರ ಬರಬೇಕು. ಒಂದು 10 ನಿಮಿಷ ತಗೊಳ್ಳುತ್ತೆ. ಮಾರ್ನಿಂಗಿಂದ ನೈಟ್ ತನಕ ಅಂದರೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ತನಕ ಮಲ್ಟಿ ಟಾಸ್ಕಿಂಗ್ ಈ ರೀತಿ ಮಾಡ್ತಾನೆ ಇರಬೇಕು ಗೊತ್ತಾ ನಮ್ಮ ಲಕ್ಕಿ ಹತ್ರ. ಮೊನ್ನೆ ನಾವು ಘಾಟಿಗೆ ಹೋಗಿದ್ವಲ್ವ, ಅಲ್ಲಿ ಪ್ರಸಾದ ತಂದಿದ್ವಿ. ಸೊ ಕಲ್ ಸಕ್ಕರೆಯನ್ನು ಕೊಟ್ಟಿದ್ದಾರೆ ಪ್ರಸಾದಕ್ಕಂತ. ಹೀಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಆ ಕಲ್ ಸಕ್ಕರೆ. ಸೊ ಚೂರು ಚೂರು ಮಾಡಿ ಇಟ್ಟಿದ್ದೀನಿ. ತುಂಬ ದೊಡ್ಡದೇನಿಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದೇ ಇದೆ. ಅವನು ತಿನ್ನಲಿಕ್ಕೆ ಆರಾಮಾಗಿ ಆಗುತ್ತೆ. ಸೊ ಮೇಲೆ ಒಂದು 4 ಕಲ್ಲು, ಕೆಳಗಡೆ ಒಂದು 4 ಕಲ್ಲು ಬಂದಿದೆ ಲಕ್ಕಿಗೆ. ಸೊ ಆ ಕಲ್ಲು ಸಕ್ಕರೆಯನ್ನು ಹಾಕಿದ ತಕ್ಷಣ ಕಟಮ್ ಕಟಮ್ ಅನ್ನುತ್ತಲ್ವ, ಲೈಕ್ ಕಲ್ಲಿನ ಸೌಂಡ್ ಬರುತ್ತಲ್ವ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾನೆ. ಈಗ ಒಂದು ಸ್ವಲ್ಪ ಅದನ್ನೇ ಕೊಟ್ಟು ಸ್ವಲ್ಪ ಪೂಸಿ ಹೊಡೆದು ಲಕ್ಕಿನ ಅವ್ರ ಅಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ. ಫಸ್ಟು ಈಗ ನಾನು ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಮೊಟ್ಟೆಯನ್ನು ಸಹ ಬೇಯಲಿಕ್ಕೆ
ಇಡ್ತಿದ್ದೀನಿ. ನಾನಿವತ್ತು ಸಾಂಬಾರ್ಗೆ 5 ಮೊಟ್ಟೆಯನ್ನು ಹಾಕ್ತಿದ್ದೀನಿ. ಸೊ ಜನರೇನಾದರೂ ಜಾಸ್ತಿ ಇದ್ದಾಗ ಮೊಟ್ಟೆ ಮತ್ತು ಆಲೂಗಡ್ಡೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮ ಖುಷಿ ಲಚ್ಚು ಎಲ್ಲಿ ಪುಟಾಣಿ ಮಗ್ನೆ? ನೋಡಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಖುಷಿ ಎಲ್ಲಿದೆಯಾ ಕಲ್ಲ? ಏ ಎಲ್ಲಿದೆಯಾ ಮಗ್ನೆ? ಸೊ ಹಾಗೆ ಮೊಟ್ಟೆ ಕೂಡ ಬೆಂದಿದೆ. ನಾನು ಈ ರೀತಿ ಪೀಸಸ್ನ ಮಾಡ್ಕೊಳ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಪೀಸಸ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಹಾಗಾಗಿ ನಾವು ಸಾಂಬಾರಿಗೆ ಹಾಕ್ಬೋದು. ಸೊ ನಂತರ ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತೀರಾ ಸಾಫ್ಟಾಗಂತೂ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಬೇಡಿ, ಯಾಕಂದರೆ ಒಂದು ಸ್ವಲ್ಪ ಸಿಗಬೇಕು ಬಾಯಿಗೆ ಸಾಂಬಾರನ್ನು ತಿನ್ನಬೇಕಾದ್ರೆ. ಸೊ ಹಾಗಾಗಿ ನೋಡಿಕೊಂಡು ಮೀಡಿಯಮಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆನ ಇಟ್ಟು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈ ಸಾಂಬಾರಿಗೆ ನಾನು ಮಸಾಲೆ ಕೂಡ ರುಬ್ಕೊಂಡಿದ್ದೆ. ಸೊ ಆ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಮಸಾಲೆಗೆ ನಾನು 1 ಈರುಳ್ಳಿ, 1 ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಡಲೆಪಪ್ಪು ಮತ್ತು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ಪೈಸಸ್ ಬೇರೆ ಯಾವುದೂ ಸೇರಿಸ್ಕೊಂಡಿಲ್ಲ. ಈ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ. ಹಾಗೆ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನಾರ್ಮಲಿ ನಾನು ಚಿಕನ್ ಸಾಂಬಾರು ಮಾಡುವಾಗ ಮಸಾಲೆ ರುಬ್ಕೊಳ್ತೀನಲ್ವ, ಸೇಮ್ ಇಂಗ್ರೀಡಿಯೆಂಟ್ಸು, ಬಟ್ ನಾನು ಇವತ್ತು ಸ್ಪೈಸಸ್ನ ಹಾಕಿಲ್ಲ ಅಷ್ಟೇ. ಮತ್ತು ಇನ್ನೊಂದು ಕಡಲೆಪಪ್ಪು, ಗಸಗಸೆಯನ್ನು ಆ್ಯಡ್ ಮಾಡಿದ್ದೀನಿ. ಚಕ್ಕೆ ಲವಂಗನೂ ಕೂಡ ಸೇರಿಸ್ಕೊಬೋದು, ಬಟ್ ನಾನು ಸ್ವಲ್ಪ ಲೈಟಾಗಿರಲಿ ಮಸಾಲೆ ಅಂತ ಹೇಳಿ ನಾನು ಚಕ್ಕೆ ಲವಂಗನ ಸೇರಿಸ್ಕೊಂಡಿಲ್ಲ. ಸೊ ನೀವೇನಾದರೂ ಸೇರಿಸ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಚಕ್ಕೆ ಲವಂಗ, ಯಾಕಂದರೆ ಮೊಟ್ಟೆ ಸಾಂಬಾರಿಗೆ ಚಕ್ಕೆ ಲವಂಗ ಘಮ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ನೋಡಿಕೊಂಡು 1 ಇಂಚಿನಷ್ಟು ಚಕ್ಕೆ, 1-2 ಲವಂಗನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ಸ್ಕಿಪ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಂತರ ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಇದಕ್ಕೆ ನೋಡಿಕೊಂಡು ಸಾಂಬಾರಿನ ಅದಕ್ಕೆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಈ ಸಾಂಬಾರು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಸೊ ನೋಡಿ, ಈಗ ಲಿಡ್ನ ಓಪನ್ ಮಾಡಿದೆ, ಸಾಂಬಾರು ಕುದೀತಾ ಇದೆ. ಸೊ ಒಂದು 10 ನಿಮಿಷ ಆಗಿದೆ. ನಮಗೆ ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಸೊ ಆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಒಳ್ಳೆ ಸಾಂಬಾರಿನ ಘಮ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ಈಗ ಆಲೂಗಡ್ಡೆಯನ್ನು ಹಾಕ್ತಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ವ ಆಲೂಗಡ್ಡೆಯನ್ನು ಹಾಕಿ, ಸೊ ಆಗ್ಲೇ ಮೊಟ್ಟೆ ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ಈ ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರಿನ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಹೋಟೆಲಲ್ಲೆಲ್ಲ ನಾವು ಸಾಂಬಾರನ್ನ ತಿಂತೀವಲ್ವ, ಆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಒಂಚೂರು ಬೆಲ್ಲವನ್ನು ಸೇರಿಸ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಸೊ 5 ಮಿನಿಟ್ಸ್ ಆಫ್ಟರ್ ನೋಡಿ ಸಾಂಬಾರು ರೆಡಿ ಆಗಿದೆ. ನಾನೊಂದು ಸ್ವಲ್ಪ ತೆಳುವಾಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ರೈಸ್ಗೆ ಕಾಂಬಿನೇಷನ್ ಆಗಿ ಇವತ್ತು ಸಾಂಬಾರನ್ನು ಮಾಡ್ಕೊಂಡಿರೋದು. ಸೊ ನಿಮ್ಗೆ ಏನಾದರೂ ಗಟ್ಟಿ ಬೇಕು ಅಂದರೆ ಲೈಕ್ ಚಪಾತಿಗೆ ಮತ್ತು ಮುದ್ದೆಗೆ ಇದಕ್ಕೆಲ್ಲ ಕಾಂಬಿನೇಷನ್ ಆಗಿ ಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿತ್ತು ಗೊತ್ತಾ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಸೊ ಎಕ್ಸ್ಪೆಷಲಿ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.